ಹಾಯ್ ಪ್ರಿಯಾ. ಹಾಯ್ ಹಾಯ್ ಅನಿತಾ ಅವರೇ. ಇವತ್ತು ಫೀಲ್ಡ್ ಹೋಗಿದ್ವಿ ಮಾರ್ಕೆಟಿಂಗ್ಗೆ ಅಂತ. ಅಂದರೆ ನಮ್ಮ ಸಲೂನ್ನ ನಾವು ಹೇಗೆ ಮಾರ್ಕೆಟಿಂಗ್ ಮಾಡ್ಕೋಬೇಕು ಅಂತ. ಅಂದರೆ ಎಕ್ಸಾಂಪಲ್ಲು, ಬೇರೆ ಯಾರೋ ಮಾಡೆಲ್ಲು, ಬೇರೆ ಯಾರೋ ಹೀರೋನೋ, ಬೇರೆ ಯಾವುದು ಅಡ್ವರ್ಟೈಸ್ಮೆಂಟು ನಾವು ಮಾಡಲ್ಲ, ನಾವೇ ಮಾರ್ಕೆಟ್ ಮಾಡ್ಕೋಬೇಕು. ಅದಕ್ಕೆ ಅಂತ ಅಂದ್ಬಿಟ್ಟು ಈ ಕ್ಲಾಸ್ನ ನಾನು ಮಾಡಿ ಇಟ್ಟಿದ್ದೆ. ಸೊ ಏನು ಅನ್ನಿಸ್ತು ನಿಮಗೆ ಇವತ್ತು ಹೋಗಿದ್ದು? ನ್ಯೂ ಎಕ್ಸ್ಪೀರಿಯನ್ಸ್ ಆಯಿತು. ಸ್ವಲ್ಪ ನ್ಯೂ ಎಕ್ಸ್ಪೀರಿಯನ್ಸ್ ಮ್ಯಾಮ್. ಇದು ಫಸ್ಟ್ ಟೈಮ್ ನನಗೆ. ಓಕೆ. ಮಾರ್ಕೆಟಿಂಗೆಲ್ಲ ನನಗೇನು ಗೊತ್ತಿರಲಿಲ್ಲ. ಇದು ಫಸ್ಟ್ ಟೈಮ್ ನನಗೆ ಈ ಥರ ಕಾಂಪಿಟೇಷನ್ ಎಲ್ಲ ಆಗ್ತಿತ್ತು. ಓಕೆ, ಚೆನ್ನಾಗಿತ್ತು ಮ್ಯಾಮ್. ಓಕೆ. ಎಷ್ಟು ಮನೆಗೆ ಹೋಗಿದ್ರಿ ಅಥವಾ ಎಷ್ಟು ಯಾರನ್ನಾರು ಮಾತಾಡ್ಸಿದ್ರಾ? ಮಾತಾಡ್ಸ್ತೀವಿ ಮ್ಯಾಮ್. ರೋಡಲ್ಲಿ ಹೋಗೋರು ಸ್ವಲ್ಪ ಲೇಡೀಸ್ ಎಲ್ಲ ಸಿಕ್ಕಿದ್ರು. ಓಕೆ. ಅವ್ರಿಗೆಲ್ಲ ರೆಸ್ಪಾನ್ಸ್ ಹೇಗಿತ್ತು? ಪಾಸಿಟಿವ್ ಇತ್ತಾ? ಚೆನ್ನಾಗಿತ್ತು ಮ್ಯಾಮ್. ಅವ್ರ ಸ್ಮೈಲಿ ಫೇಸಿಂದಾನೇ ಅವ್ರು ರೆಸ್ಪಾನ್ಸ್ ಮಾಡಿದ್ರು. ಹೌದು. ಏನಂತ ಹೇಳಿದ್ರು ನೀವು ಅವ್ರಿಗೆ? ವರಮಹಾಲಕ್ಷ್ಮಿ ಆಫರ್ ಇದೆ ಮ್ಯಾಮ್. ಓಕೆ. ಬಂದು ಸರ್ವಿಸ್ ಎಲ್ಲ ಚೆನ್ನಾಗಿರುತ್ತೆ. ಸರಿ, ಬಂದು ವಿಸಿಟ್ ಮಾಡ್ಕೊಳ್ಳಿ. ಓಕೆ, ಓಕೆ ಓಕೆ, ವೆರಿ ಗುಡ್. ನೀವು ಫ್ರೀ ಅವರೇ? ನನ್ನ ಗಾಡಿ ಅದೇ ಹಾಕಿರ್ತೇನೆ ಅಷ್ಟೇ. ಸರ್, ನನಗೂ ಫಸ್ಟ್ ಟೈಮ್ ನಾನು ಫೀಲ್ಡ್ ವಿಸಿಟ್ ಮಾಡ್ತಿರೋದು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಅಲ್ಲಿ ತುಂಬ ಜನಕ್ಕೆ ಇರೋದು ಪಾರ್ಲರ್ ಗೊತ್ತಿರೋ ಒಂದು ಸ್ವಲ್ಪ ಜನಕ್ಕೆ. ಅವರು ಫಸ್ಟ್ ಕ್ವಶನ್ ಕೇಳಿದ್ದು, ಏನು ಹೊಸದಾಗಿ ಓಪನ್ ಮಾಡಿದ್ದೀರಾ ಅಂತ. ನಾನು ಹೇಳ್ದೆ ಆಲ್ರೆಡಿ 1 year ಆಗಿದೆ. ಇವಾಗ ಆಫರ್ ನಡೀತಿದೆ, ವರಮಹಾಲಕ್ಷ್ಮಿ ಆಗಿದೆ. ಸೊ ಫೇಶಿಯಲ್ ವ್ಯಾಕ್ಸಿನ್ ಏನಾದರೂ ಬೇಕಿದ್ದರೆ ಬನ್ನಿ ಅಂತ ಹೇಳಿದೆ. ಸೊ ಅವರು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು. ಸೊ ಅಷ್ಟೇ. ಡಾಗ್ಗಳೆಲ್ಲ ಹೇಗೆ ರೆಸ್ಪಾನ್ಸ್ ಮಾಡಿದ್ವು? ಮನೆ ಹತ್ರ ಹೋದಾಗ ಡಾಗ್ಗಳಿರುತ್ತಲ್ಲ, ಬರಬೇಡಿ ಅನ್ನೋ ನನ್ನ ಹತ್ರ ಏನು ಅಷ್ಟೇ ಮಾಡಿ. ನನಗೆ ತುಂಬ ಸಿಕ್ತು ಮ್ಯಾಮ್. ಸೈಲೆಂಟ್ ಆಗಿತ್ತು. ನಿಮಗೆ ಸೈಲೆಂಟ್ ಆಗಿತ್ತು. ನಮಗೆ ಫ್ರೆಂಡ್ಲಿ ಡಾಗ್ ಸಿಗ್ಲಿಲ್ಲ. ನಮಗೆ ಜರ್ಮನ್ ಶೆಪರ್ಡ್ ಯಾರೋ ಸಿಕ್ಕಿದ್ದಲ್ಲೇ ಜೋರ ಸೌಂಡ್ ಮಾಡ್ತಿದ್ದ. ಅದೇ ಲಾಸ್ಟ್ ಮನೇಲಿ ಮಾತ್ರ ಒಂದು ಡಾಗ್ ಮೇಲೆ ಮನೆಯಿಂದ ಕರೆಕ್ಟ್. ಸ್ವಲ್ಪ ಜಾಸ್ತಿ ಸೌಂಡ್ ಮಾಡ್ತಾರೆ. ಬೇರೆ ಓಕೆ. ಅದೇನೆ ಫೀಲ್ಡ್ ಮಾರ್ಕೆಟಿಂಗು ಅಥವಾ ಮಾರ್ಕೆಟಿಂಗಲ್ಲಿ ತುಂಬ ಥರ ಇರುತ್ತೆ. ಇದು ಫೀಲ್ಡ್ ಮಾರ್ಕೆಟಿಂಗು ನೀವು ಇವತ್ತು ಪ್ರಾಕ್ಟೀಸ್ ಮಾಡಿದ್ದು. ಅದೇ ರಿಮಿಕ್ಸ್ ರೆಸ್ಪಾಂಡ್ ಇರುತ್ತೆ. ರೆಸ್ಪಾನ್ಸ್ ಎಲ್ಲನೂ ಪಾಸಿಟಿವ್ ಆಗಿರುತ್ತೆ ಅಂತ ಹೇಳಿ, ಇವ್ರು ಯಾರು ನಮ್ಮ ಮನೆ ಹತ್ರ ಬಂದಿದ್ದಾರೆ ಯಾರು ಅನ್ನೋ ಥರ ಡೌಟು, ಭಯ ಅವ್ರಿಗೂ ಇರುತ್ತೆ. ಸೊ ಅದನ್ನು ನಾವು ಹೇಗೆ ನಮ್ಮ ಫೇಸು ಅಥವಾ ನಮ್ಮ ಬಾಡಿ ಲ್ಯಾಂಗ್ವೇಜು, ನಮ್ಮ ಔಟ್ಫಿಟ್ಟು ಅದ್ರ ಮೇಲೆ ಸಹ ಅದು ರಿಸಲ್ಟ್ ಕೊಡುತ್ತೆ. ಅಂದರೆ ಮಾಡಬೇಕು, ಇದು ಕಂಪಲ್ಸರಿ. ಓಕೆನಾ? ಅಲ್ಲೊಂದು ಏನಂತ ಕೇಳಿದೆ, ನಾನು ಕೊಟ್ಟೆ ತಗೊಳ್ಳಿ, ನಿಮ್ಮ ವೈಫಿನ ಆಡಿದ್ರೆ ಒಂದಿಬ್ಬರು ಜನ ತಗೊಂಡ್ರು ಮ್ಯಾಮ್. ಬಾಯ್ಸ್ಗೇನಿಲ್ವಾ ಆಫರ್ ಅಂತ ಲೇಡೀಸ್ ನಿನ್ನೆ ಯಾರೋ ಹುಡುಗ ಕೇಳ್ತಿದ್ದಿಲ್ಲ. ಅದೇ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡ್ತೀರಾ? ಒಂದು ಬಾಡಿ ಲ್ಯಾಂಗ್ವೇಜ್ ಇಲ್ಲ. ಯಾರಿಗೆ? ಇನ್ಯಾರಿಗೆ? ನನಗೆ ಇಲ್ಲ, ಓನ್ಲಿ ಫಾರ್ ಲೇಡೀಸ್. ಆಗ್ಬಿಟ್ಟು ನಮಗಾಗ್ಬಿಟ್ರೆ ಈಗಲೇ ಮಾಡಿಸ್ಬಿಡ್ತಿದ್ದೆ. ಅದೇ ಪಕ್ಕದಲ್ಲಿ ಇದೆಯಲ್ಲ, ಮಾಡಿಸ್ಕೊಂಡು ಅವ್ರು ಮಾಡಲ್ಲ. ಅವ್ರು ಮಾಡಲ್ಲ, ಬರೀ ಅಲ್ಲೇ ಸಲೂನಲ್ಲೆಲ್ಲ ಮ್ಯಾಮ್. ಈ ಫೀಲ್ಡ್ ನಿಮ್ಗೆ ಎಕ್ಸ್ಪೀರಿಯನ್ಸು 10 year ಪ್ಲಸ್ ಆಗೋಲ್ಲ? ಜಾಸ್ತಿ 15 11 ಪ್ಲಸ್ ಅಂತ. ಇಲ್ಲ, ಗೂಗಲಲ್ಲಿ ರೇಟಿಂಗ್ ಕೊಡೋಕ್ಕೆ. ರೇಟಿಂಗ್ ಕೊಡುತ್ತೆ. 11 ಪ್ಲಸ್ ಅಂತ ಹಾಕಿಲ್ಲ, 12 years. ಯಾಕೆಂದರೆ ರೇಟಿಂಗ್ ಏನು ಕಾಣಿಸ್ತೀರಲ್ಲ, ಸೊ ಇವ್ರಿಗೆ ಅಷ್ಟೇ ಎಕ್ಸ್ಪೀರಿಯನ್ಸ್ ಇದೆಯಾ. ನನ್ನ ಮಗಕ್ಕೆ ಏನು ಕಲಿಸ್ತೀರ, ಸೀನಿಯರ್ ಎಲ್ಲರೂ ಇದ್ದಾರ ಅಂತ ಹೇಳ್ಬೇಕಾಯ್ತು. ನಾನೇ ಸೀನಿಯರ್, ನಾನೇ ಓನರ್ ಎಲ್ಲ. ಆಮೇಲೆ ವಿಡಿಯೋ ನೋಡ್ಬಿಟ್ಟು ವಿಡಿಯೋದಲ್ಲಿರೋ ನೀವೇನಾ ಅಂತ ತುಂಬ ವಿಚಿತ್ರ ಕ್ವಶನ್ಗಳು ಬರುತ್ತೆ. ಕ್ಲಿಪ್ಪಿಂಗ್ಸ್ ಹೊರಗಡೆ ಎಲ್ಲ ಸ್ನ್ಯಾಕ್ಸ್ ತಿನ್ನು ಅಂದ್ಕೊಂಡೆ. ಆಮೇಲೆ ಅನ್ಕೋಯ್ತು ಹೆಲ್ಮೆಟ್ ಇಲ್ಲ ಅಂತ. ಬಟ್ ಓಕೆ, ಅಲ್ಲೆಲ್ಲ ಅವರು ಬೇಕ್ರಿ ಅಥವಾ ಸಮಥಿಂಗ್ ಕೊಡಿದ್ರೆ ಅದು ಫೀಲ್ ಆ್ಯಕ್ಚುಲಿ ಡಿಫ್ರೆಂಟ್ ಇರುತ್ತೆ ಹೊರಗಡೆ ಕೊಡೋಕ್ಕೆ. ಇವರು ನೀರು ಹಾಕಿರ್ತಾರೆ, ನಾವು ಮನೆಗಳಲ್ಲಿ ಅಷ್ಟು ನೀರು ಹಾಕಿರಲ್ಲ. ಅದು ಬೇರೆ ಟೇಸ್ಟ್ ಇರುತ್ತೆ. ಟೇಸ್ಟ್ ಫುಲ್ ಡ್ರೈ ಆಗಿದೆ. ಇದು ಕಂಪ್ನಿಯಿಂದ ಬರುತ್ತಲ್ಲ, ಅದು ಫ್ಯಾಕ್ಟ್ರಿಯಿಂದ. ಬಟ್ ಟೇಸ್ಟ್ ಓಕೆ, ಚೆನ್ನಾಗಿದೆ.